ರಾಯಲ್ ಕನ್ನಡಿಗಾಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೇಟಿಎಮ್ ಮನಿ ಡಿಮ್ಯಾಟ್ ಅಕೌಂಟ್ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಮೊದಲಿಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ಇದು ಆಟೋಮೆಟಿಕ್ಕಾಗಿ ನಿಮ್ಮನ್ನು ಪ್ಲೇಸ್ಟೋರಿಗೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಇದು ಪ್ಲೇಸ್ಟೋರಿಗೆ ಬರುತ್ತೆ. ಪ್ಲೇಸ್ಟೋರಿಗೆ ಬಂದು ಇಲ್ಲಿ ಪೇಟಿಎಮ್ ಮನಿ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಿದ್ದಿಲ್ಲ, ಇದೇ ಥರ ಪೇಟಿಎಮ್ ಮನಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದು ಇನ್ಸ್ಟಾಲ್ ಆದಮೇಲೆ ಇದನ್ನ ಓಪನ್ ಮಾಡಬೇಕು. ಸೊ ನಿಮ್ಮ ಹತ್ರ ಆಲ್ರೆಡಿ ಪೇಟಿಎಮ್ ಇದ್ದರೆ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ಈಸಿಯಾಗಿ ಬೇಗ ಲಾಗಿನ್ ಆಗುತ್ತೆ. ಇಲ್ಲಾಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಎಲ್ಲರೂ ಪೇಟಿಎಮ್ ಯೂಸ್ ಮಾಡೋದ್ರಿಂದ ನಾನು ಜಸ್ಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀನಿ, ಯಾಕಂದರೆ ನಂದು ಆಲ್ರೆಡಿ ಪೇಟಿಎಮ್ ಇದೆ. ಸೊ ಅದು ಓಪನ್ ಮಾಡಿ ಅಲ್ಲಿ ನೋಡಿಸೋವಂಥ ಏರೋ ಮಾರ್ಕ್ ಮುಖಾಂತರ ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು. ಸೊ ನೆಕ್ಸ್ಟ್ ಈ ಥರ ಬಂದಾಗ ಅಲ್ಲಿ ನೋಡ್ಸುತ್ತೆ ನೋಡಿ, ಕಂಟಿನ್ಯೂ ವಿತ್ ಪೇಟಿಎಮ್ ಲಾಗಿನ್. ಅಂದರೆ ನೀವು ಆಲ್ರೆಡಿ ಪೇಟಿಎಮ್ ಇದ್ದರೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿರಿ. ಇಲ್ಲಾಂದರೆ ನೀವು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಸೈನಿಂಗ್ ಇನ್ ಕೆಳಗಡೆ ಸೈನಿಂಗ್ ಇದೆಯಲ್ಲ ಅದು ಕೊಟ್ಬಿಟ್ಟು. ಸೊ ನಂದು ಅಕೌಂಟ್ ಇರೋದ್ರಿಂದ ಕಂಟಿನ್ಯೂ ವಿತ್ ಮಾಡ್ತಿದ್ದೀನಿ. ಸೊ ಆಟೋಮೆಟಿಕ್ಕಾಗಿ ಅದು ಅಲ್ಲಿಗೆ ತೊಗೊಳುತ್ತೆ. ನೆಕ್ಸ್ಟ್ ಸ್ಟೆಪ್ ಇದು ಕೋಡ್ ಬಂದು ನಾವು ರೆಫರ್ ಮಾಡಿರೋರ್ದು. ಸೊ ಅದನ್ನು ಹಂಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಟು ಆನ್ ಬೋರ್ಡಿಂಗ್ ಕ್ಲಿಕ್ ಮಾಡಿ. ಆ ಥರ ಓಪನ್ ಆದಾಗ ನೆಕ್ಸ್ಟ್ ಇದು ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಯಾವ್ಯಾವ ಡೀಟೇಲ್ಸ್ ಬೇಕೋ ಅದು ಇಲ್ಲಿ ನೋಡಿಸುತ್ತೆ ಇವಾಗ. ಸೊ ಓಪನ್ ಮೈ ಫ್ರೀ ಅಕೌಂಟ್, ಇದು 1 ಇಯರ್ವರೆಗೂ ಫ್ರೀ ಇರುತ್ತೆ. ಆಮೇಲಿಂದ ಚಾರ್ಜಸ್ ಇರುತ್ತೆ 200 ಪ್ಲಸ್ GST ಅಷ್ಟೇ. ಸೊ ಫಸ್ಟು ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ನಂಬರ್ ಎಲ್ಲ ಹತ್ರದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡಿ. ಆ್ಯಂಡ್ ಸೆಕೆಂಡ್ ಪ್ರೊಸೀಡ್ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿದ್ದು ನಿಮಗೆ ನೋಡಿಸುತ್ತೆ ನವೀನ್ ಕುಮಾರ್ ನಿಮ್ಮ ಹೆಸರು. ಓಕೆ, ಅದಾದಮೇಲೆ ಡಿಜಿ ಲಾಕರ್. ಸೊ ಈ ಡಿಜಿ ಲಾಕರ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಂದಕ್ಕೂ. ಸೊ ನೀವು ಆಧಾರ್ ಕಾರ್ಡಿಗೆ ನಿಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಆಗಿರೋ ಥರ ನೋಡ್ಕೊಳ್ಳಿ. ಸೊ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಥೆಂಟಿಕೇಟ್ ಆಧಾರ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ಅದು ಕೊಟ್ಟಾದಮೇಲೆ ಇದು ನಿಮಗೆ ಆಧಾರ್ ನಂಬರನ್ನು ಕೇಳುತ್ತೆ. ಸೊ ಎಂಟರ್ ಯುವರ್ ಆಧಾರ್ ನಂಬರ್. ಅದು ಕೊಟ್ಟಾದಮೇಲೆ ಕೆಳಗಡೆ ನಿಮಗೆ ಕ್ಯಾಪ್ಚಾ ಇರುತ್ತೆ. ಸೊ ಆ ಕ್ಯಾಪ್ಚಾನ ಎಂಟ್ರಿ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಸ್ಟೆಪ್ ಕೊಡಿ. ಓಕೆ, ಸೊ ಆಧಾರ್ ನಂಬರ್ಗೆ ನಿಮ್ಮ ಮೊಬೈಲ್ ನಂಬರ್ ಖಂಡಿತ ಲಿಂಕ್ ಆಗಿರಬೇಕು ಇವಾಗ. ಸೊ ನೆಕ್ಸ್ಟ್ ಕೊಡೋದ್ರಿಂದ ನೆಕ್ಸ್ಟ್ ಅದು ನಿಮಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಅನ್ನು ಕಳಿಸಿರುತ್ತೆ ಹೀಗೆ. ಸೊ ಆ OTPನ ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವು ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಡಿಜಿ ಲಾಕರ್ ಕೀ ಕೇಳುತ್ತೆ. ಲೈಕ್ ನೀವೇನಾದರೂ ಸೆಕ್ಯೂರಿಟಿ ಪಿನ್ ಇಟ್ಟಿದ್ದರೆ ಡಿಜಿ ಲಾಕರ್ಗೆ ಆ ಥರ ಕೇಳುತ್ತೆ. ಸೊ ಅದು ಎಂಟ್ರಿ ಮಾಡಿ ಕಂಟಿನ್ಯೂ ಮಾಡೋದ್ರಿಂದ ನಿಮ್ಮ ಆಧಾರ್ಲಿರೋ ಡೀಟೇಲ್ಸ್ ಎಲ್ಲ ಅದು ಆ್ಯಕ್ಸಿಸ್ ತೊಗೊಳುತ್ತೆ. ಲೈಕ್ ನೀವು ಯಾವುದೇ ಥರದ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲೆಲ್ಲ ಟೈಪ್ ಮಾಡಬೇಕಿತ್ತು, ಇವಾಗ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸು ಅದು ಆ್ಯಕ್ಸಿಸ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಡಿಜಿ ಲಾಕರ್ ಯೂಸ್ ಮಾಡೋದು. ನೆಕ್ಸ್ಟ್ ನೋಡಿ, ಅದಾದಮೇಲೆ ಎಗೈನ್ ಇಟ್ ಕಮಿಂಗ್ ಟು ಪೇಟಿಎಮ್ ಮನಿಗೆ ರಿಟರ್ನ್ ಬಂತು. ಓಕೆ, ಸೊ ಬಂದಾದಮೇಲೆ ಪರ್ಸ್ನಲ್ ಡೀಟೇಲ್ಸ್. ಸೊ ನಿಮ್ಮ ಮೆಚೂರ್ ಸ್ಟೇಟಸ್ಸು ಮತ್ತು ನಿಮ್ಮ ಪ್ರೊಫೆಷ್ನಲ್ ಏನು ವರ್ಕ್ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಫಾದರ್ ನೇಮ್ ಅಪ್ಡೇಟ್ ಮಾಡಿ. ಸೊ ಫಾದರ್ ನೇಮ್ ಆದಮೇಲೆ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ಇದು ನಿಮಗೆ ನೆಕ್ಸ್ಟ್ ಡೀಟೇಲ್ಸ್ ಏನು ಕೇಳುತ್ತೆ, ಲೊಕೇಶನ್ ಆ್ಯಕ್ಸಿಸ್. ಸೊ ಲೊಕೇಶನ್ ಆ್ಯಕ್ಸಿಸ್ ಕೊಟ್ಟಾದಮೇಲೆ ಸೆಲ್ಫಿ ಅಪ್ಲೋಡ್ ಮಾಡಬೇಕು. ಸೆಲ್ಫಿ ಅಪ್ಲೋಡ್ ಮಾಡ್ಬೇಕಾದ್ರೆ ಕ್ಲಿಯರಾಗಿದ್ದರೆ ಮಾತ್ರ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀವಲ್ಲ ಕ್ಲಾರಿಟಿಯಾಗಿ ಆ ರೌಂಡ್ ಮಾರ್ಕಲ್ಲೇ ನಿಮ್ಮ ಕ್ಲಾರಿಟಿ ಅನ್ನೋ ಫೇಸ್ ಇರಬೇಕು. ಇಲ್ಲಿ ಬ್ಲರ್ ಮಾಡಿದ್ದೀನಿ ನಾನೇ. ಸೊ ಬಟ್ ಕ್ಲಾರಿಟಿ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಸೈನ್ ಆನ್ ಮೊಬೈಲ್ ಸ್ಕ್ರೀನ್. ಸೊ ನೀವು ಪ್ಯಾನ್ ಕಾರ್ಡಲ್ಲಿ ಯಾವ ಥರ ಮಾಡಿದ್ದೀರೋ ಅದೇ ಥರ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಸೈನ್ ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡೋದ್ರಿಂದ ಸೊ ಇದೊಂಥರ ಡಿಜಿ ಸೈನ್ ಇದ್ದಂಗೆ. ಸೊ ಆನ್ಲೈನಲ್ಲೇ ಸೈನ್ ಅನ್ನೋದು ಅಪ್ಲೈ ಆಗುತ್ತೆ. ನೀವೇನು ಫೋಟೋ ತೆಗೆದು ಅಪ್ಲೋಡ್ ಮಾಡೋಂಗಿಲ್ಲ, ಈಗ ಸ್ಕ್ರೀನ್ ಮೇಲೆ ಸೈನ್ ಮಾಡ್ಬೋದು. ನೆಕ್ಸ್ಟ್ ಆ್ಯಡ್ ನಾಮಿನಿ. ಓಕೆ, ಸೊ ಇವಾಗ ಮೊದಲೆಲ್ಲ RBI ರೂಲ್ ಪ್ರಕಾರ ನಾಮಿನಿ ಏನು ಕೇಳ್ತಾ ಇರಲಿಲ್ಲ. ಇವಾಗ ಸೆಬಿ ಮತ್ತು RBI ಖಂಡಿತ ನಾಮಿನಿ ಆ್ಯಡ್ ಮಾಡಲೇಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿರೋ ರಿಲೇಷನ್ಶಿಪ್, ಸಿಸ್ಟರ್, ಬ್ರದರ್, ವೈಫ್, ಫಾದರ್, ಮದರ್ ಯಾರಾದರೂ ಈ ಥರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಅವರ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಟು ಅವರ ನಾಮಿನಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಿಮಗೇನಾದರೂ ಎಮರ್ಜೆನ್ಸಿ ಏನು ಇಶ್ಯೂಸ್ ಆದರೂ ನಿಮ್ಮ ನಾಮಿನಿಗೆ ನಿಮ್ಮ ಶೇರ್ಸನ್ನು ವರ್ಗಾಯಿಸಲಾಗುತ್ತದೆ. ಸೊ ಅಲ್ಲಿ ನಾನು ಒಂದು ಸ್ಟೆಪ್ ಬಿಟ್ಟಿದ್ದೆ, ಲೈಕ್ ಆ್ಯನ್ಯುವಲ್ ಇನ್ಕಮ್ ಅಂತ. ಆ್ಯನ್ಯುವಲ್ ಇನ್ಕಮ್ ತೊಗೋಬೇಕು ಇತ್ತು. ಓಕೆ, ಬ್ಯಾಕ್ ಹೋಗಿ ನೋಡಿ, ಅಲ್ಲಿ ಆ್ಯನ್ಯುವಲ್ ಇನ್ಕಮ್ ಇದೆ. ಅಲ್ಲಿ ಆ್ಯನ್ಯುವಲ್ ಇನ್ಕಮ್ ಫಸ್ಟಲ್ಲಿ ಆ್ಯನ್ಯುವಲ್ ಇನ್ಕಮ್ ನಿಮ್ಮ ಇಷ್ಟ, ಅದೆಷ್ಟು ಬೇಕೋ ಅದಾದಮೇಲೆ ಸಬ್ಮಿಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಾಮಿನಿ ಆ್ಯಡ್ ಮಾಡಿರ್ತೀವಿ, ತೊಗೊಳುತ್ತೆ. ನೆಕ್ಸ್ಟು ಇಮೇಲ್ ಅಡ್ರೆಸ್ ವೆರಿಫೈ ಮಾಡಬೇಕು. ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಮೊಬೈಲ್ ನಂಬರನ್ನು
ನೀವು ಪೇಟಿಎಮ್ಗೆ ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀರಾ ಆ್ಯಂಡ್ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅದನ್ನು ಮಾತ್ರ ವೆರಿಫೈ ಮಾಡಿ. ಸೊ ಬೇಗ ವೆರಿಫೈ ಆಗುತ್ತೆ. ಇಮೇಲ್ ಅಡ್ರೆಸ್ ಕೊಟ್ಟಾದಮೇಲೆ ಇದಕ್ಕೆ ನಿಮಗೊಂದು OTP ಬರುತ್ತೆ ಇಮೇಲ್ಗೆ. ಸೊ ಆ OTPಯನ್ನು ಎಂಟ್ರಿ ಮಾಡಿ. ನಿಮಗೇನಾದರೂ ಪೇಟಿಎಮ್ ಡಿಮ್ಯಾಟ್ ಅಕೌಂಟ್ ಬೇಕು ಅನ್ನೋದಾದರೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಅದ್ರ ಜೊತೆ ಅಪ್ಸ್ಟಾಕ್ಸ್, ಅಲಿಸ್ ಬ್ಲೂ, ಝೆರೋದಾ ಪ್ರತಿಯೊಂದು ಆಲ್ಮೋಸ್ಟ್ ಸ್ಟಾಕ್ಸ್ಕಾರ್ಟ್ ಎಲ್ಲ ಲಿಂಕನ್ನು ನಾನು ಕೊಟ್ಟಿದ್ದೀನಿ. ಆ ಲಿಂಕ್ ಮುಖಾಂತರ ನೀವು ಈಸಿಯಾಗಿ ಯಾವ ಅಕೌಂಟ್ ಬೇಕಾದರೂ ಓಪನ್ ಮಾಡ್ಕೋಬೋದು. ನಿಮಗಿನ್ನ ಏನಾದರೂ ಅಕೌಂಟ್ ಓಪನ್ ಮಾಡೋದ್ರಲ್ಲಿ ಯಾವುದ್ಯಾವುದರಲ್ಲಿ ಅಕೌಂಟ್ ಮಾಡೋದ್ರಲ್ಲಿ ಕನ್ಫ್ಯೂಸ್ ಇದ್ದರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ಮೊಬೈಲ್ ನಂಬರ್ ಆಲ್ಸೋ ವೆರಿಫೈ ಆಯಿತು, ಇಮೇಲ್ ಮತ್ತು ಮೊಬೈಲ್ ನಂಬರ್. ನೆಕ್ಸ್ಟ್ ಪ್ರೋಸೆಸ್ ನೆಕ್ಸ್ಟ್ ಕೊಟ್ಟರಿಂದ ಇವಾಗ ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಮೊದಲು ನಿಮ್ಮ IFSC, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಥವಾ ಸ್ಟೇಟ್ಮೆಂಟಲ್ಲಿ IFSC ಇರುತ್ತೆ. ಸೊ IFSC ಎಂಟ್ರಿ ಮಾಡಿ ವೆರಿಫೈ ಬ್ಯಾಂಕ್ ಅಕೌಂಟ್ ಅಥವಾ ಫೈಂಡ್ IFSC ಕೊಟ್ಟರು ಓಕೆ. ವೆರಿಫೈ ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ನೀವು ಕೊಟ್ಟಿರೋ ಯಾವ ಸ್ಟೇಟ್ ಬ್ಯಾಂಕಿನ ಕೊಟ್ಟಿದ್ದೀರಾ, ಲೈಕ್ ಯಾವ ಬ್ರಾಂಚಿನ ಕೊಟ್ಟಿದ್ದೀರಾ ಅಂತ ಇರುತ್ತೆ. ಸೊ ಇಲ್ಲಿ ಅಕೌಂಟ್ ನಂಬರ್ ಟೈಪ್ ಮಾಡಬೇಕು. ಫಸ್ಟು ಅಕೌಂಟ್ ನಂಬರ್ ಮತ್ತು ರೀಎಂಟರ್ ಅಕೌಂಟ್ ನಂಬರ್ 2 ಟೈಮ್ಸ್ ಅಕೌಂಟ್ ನಂಬರ್ ಟೈಪ್ ಮಾಡಿ. ಆ್ಯಂಡ್ ಅದ್ರ ಕೆಳಗಡೆ ನಿಮ್ಮದು ಸೇವಿಂಗ್ಸ್ ಅಕೌಂಟಾ ಅಥವಾ ಕರೆಂಟ್ ಅಕೌಂಟಾ ಇರುತ್ತೆ. ಸೇವಿಂಗ್ಸ್ ಅಕೌಂಟ್ ಆದರೆ ಸೇವಿಂಗ್ಸ್ ಅಕೌಂಟ್ ಕೊಡಿ, ಕರೆಂಟ್ ಅಕೌಂಟ್ ಇದ್ದರೆ ಕರೆಂಟ್ ಅಕೌಂಟ್ ಅಂತ ಕೊಟ್ಟು ನೀವು ನೆಕ್ಸ್ಟ್ ವೆರಿಫೈ ಅಂತ ವೆರಿಫೈ ಕೊಟ್ಟರೆ ನೋಡಿ, ವೆರಿಫೈ ಬ್ಯಾಂಕ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟ್ಗೆ ₹1 ಬರುತ್ತೆ ವೆರಿಫಿಕೇಷನ್ಗೋಸ್ಕರ. ಓಕೆ, ಸೊ ವೆರಿಫೈ ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಪೇಟಿಎಮ್ ಮನಿ ಡಿಮ್ಯಾಟ್ ಅಕೌಂಟ್ಗೆ ಲಿಂಕ್ ಆಗುತ್ತೆ. ಸೊ ಏನೇ ಟ್ರಾನ್ಸಾಕ್ಷನ್ ಇದ್ದರೂ ನೀವು ಅದರಿಂದನೇ ಮಾಡಬೇಕು. ಓಕೆ, ನೆಕ್ಸ್ಟ್ ನಿಮಗಿವಾಗ ಸೆಗ್ಮೆಂಟ್ಸು. ಇಲ್ಲಿ ಫ್ಯೂಚರ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಲೇಬೇಕು. ಯಾಕಂದರೆ ಅದು ಫ್ಯೂಚರಲ್ಲೇ ನಾವು ಟ್ರೇಡ್ ಮಾಡೋದು ಜಾಸ್ತಿ ಜನ ಆಗಿರೋದ್ರಿಂದ ಫ್ಯೂಚರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ನೀವು 0 to 5 years ಕೊಟ್ಟು ಕಂಟಿನ್ಯೂ ಮಾಡಿದ್ರೆ ಆ ಫ್ಯೂಚರ್ ಅನ್ನೋ ಸೆಗ್ಮೆಂಟ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ 6 month ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಬೇಕು. ನೀವು ಅದನ್ನು ರೆಡಿ ಇಟ್ಕೊಂಡಿದ್ರೆ ಬೆಸ್ಟ್. ಓಕೆ, ಅಪ್ಲೋಡ್ ಮಾಡ್ತೀನಿ, ಅಲೋ ಕೊಡಿ. ನೆಕ್ಸ್ಟ್ ಇದಾದಮೇಲೆ ಆಟೋಮೆಟಿಕ್ಕಾಗಿ ಸೈನ್ ಮೆಥಡ್ ಬರುತ್ತೆ. ಎಗೈನ್ ನೀವಿಲ್ಲಿ ಆಧಾರ್ ಕಾರ್ಡ್ ಯೂಸ್ ಮಾಡಿ ಸೈನ್ ಮಾಡಬೇಕು. ಓಕೆ, ಸೈನ್ ಮಾಡಿದ್ರೇ 2 times. ಆ್ಯಕ್ಚುಲಿ ಬೇರೆ ಎಲ್ಲ ಡಿಮ್ಯಾಟ್ ಅಕೌಂಟಲ್ಲೂ ಸಿಂಗಲ್ ಟೈಮ್ ಇದೆ. ಪೇಟಿಎಮ್ಮಲ್ಲಿ ಸೈನ್ ಅನ್ನೋದು 2 times ಕೊಟ್ಟಿದ್ದಾರೆ. ಲೈಕ್ KYCಗೆ ಒಂದ್ಸರಿ ಸೈನ್ ಮಾಡಬೇಕು ಆ್ಯಂಡ್ ಅಕೌಂಟ್ ಓಪನಿಂಗ್ ಪ್ರಾಸೆಸ್ಗೊಂದ್ಸರಿ ಸೈನ್ ಮಾಡಬೇಕು. ಸೊ ಈ ಥರ 2 times ನೀವು ಸೈನ್ ಮಾಡಿದ್ರೇ ಪೇಟಿಎಮ್ಮಲ್ಲಿ ಅಕೌಂಟ್ ಓಪನ್ ಮಾಡೋದು. ಮೇ ಬಿ ಮುಂದೆ ಏನಾದರೂ ಸಿಂಗಲ್ ಟೈಮ್ ಮಾಡ್ಬೋದು ಪೇಟಿಎಮ್ ಅವ್ರು ಕೂಡ, ಯಾಕಂದರೆ 2 times ಏನು ಮಾಡ್ತಾರೆ, ಸಿಂಗಲ್ ಟೈಮಲ್ಲೇ ಪ್ರತಿಯೊಂದು ಸೈನು ಈಸಿ ಆಗೋಗುತ್ತೆ. ಲೈಕ್ ಅಪ್ಸ್ಟಾಕ್ಸ್ ಎಲ್ಲ ಆಗ್ಬೋದು, ಝೆರೋದಾ ಎಲ್ಲ ಸಿಂಗಲ್ ಟೈಮಲ್ಲೇ ಇದೆ. ಪೇಟಿಎಮ್ಮಲ್ಲಿ ಇವಾಗ 2 times ಮಾಡಿದ್ದಾರೆ ವೆರಿಫಿಕೇಷನ್ನು. ಓಕೆ, ನೋಡ್ತಿದ್ದೀರಲ್ವ, 1 time ಆಯಿತು KYC ಸೈನ್ದು. ಮತ್ತು ಸೈನ್ ಯುವರ್ ಅಕೌಂಟ್ ಓಪನಿಂಗ್ ಫಾರ್ಮ್ಗೂ ಸೈನ್ ಮಾಡಬೇಕು. ಸೊ ಅದು ಮಾಡಿದ್ರೇ ನಿಮ್ಗೆ ಅಕೌಂಟ್ ಓಪನ್ ಆಗೋದು. ಓಕೆ, ನಿಮಗೆ ಮಾರ್ಕೆಟಲ್ಲಿ ಏನಾದರೂ ಹೆಲ್ಪ್ ಬೇಕು, ಲೈಕ್ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ, ತೀರಾ ಓವರ್ ಪ್ರಾಫಿಟ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಪರ್ ಡೇಗೆ ನಮಗೆ 15 to 20% ರಿಟರ್ನ್ಸ್ ಬೇಕು ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಅನ್ನೋದಾದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರೆ ನಾವು ಹೆಲ್ಪ್ ಮಾಡಿಕೊಡ್ತೀನಿ. ಯಾವ ಥರ ಟ್ರೇಡ್ ಮಾಡಬೇಕು, ಇದರಲ್ಲಿ ಹೆಂಗೆ ಪೊಸಿಷನ್ ಆ್ಯಡ್ ಮಾಡ್ಕೋಬೇಕು, ಹೆಂಗೆ ಬೈ ಮಾಡಬೇಕು ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗುತ್ತೆ ಪೇಟಿಎಮ್ಮಲ್ಲಿ. ಇವಾಗ ಪೇಟಿಎಮ್ ಹೊಸ್ದಾಗಿ ಬಂದಿರೋದ್ರಿಂದ ಸ್ವಲ್ಪ ಜನ ಕನ್ಫ್ಯೂಸ್ ಇದ್ದೇ ಇರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ವ್ರಿಗೆ ಏನು ಬೇಕಾಗಲ್ಲ, ಹೊಸಬ್ರಿಗೆಲ್ಲ ಇದು ಸ್ವಲ್ಪ ಕನ್ಫ್ಯೂಸ್ ಇದ್ದೇ ಇರುತ್ತೆ. ಪೇಟಿಎಮ್ಮಲ್ಲಿ ಸ್ವಲ್ಪ ಸ್ಲೋ ವರ್ಕ್ ಇರೋದ್ರಿಂದ, ಯಾಕಂದರೆ ಹೊಸ್ದಾಗಿ ಬಂದಿರೋದ್ರಿಂದ ನಿಮಗೇನಾದರೂ ಆ ಥರ ಡೌಟ್ ಇದ್ದರೆ ನಾನು ಮಾಡಿಕೊಡ್ತೀನಿ. ನೋಡಿ, ಇದೆಲ್ಲ 1 year ಫ್ರೀ ಚಾರ್ಜಸ್ ಇರುತ್ತೆ. 1 year ಏನು ಚಾರ್ಜಸ್ ಇರೋಲ್ಲ. ಆ್ಯಂಡ್ ಅಕೌಂಟ್ ಓಪನ್ ಮಾಡಿದ ಮೊದಲನೇ ತಿಂಗಳು ಆಲ್ಮೋಸ್ಟು ನಿಮಗೆ ಫ್ರೀ ಬ್ರೋಕರೇಜ್ ಸಿಗುತ್ತೆ, ಯಾವುದೇ ಥರದ ಚಾರ್ಜಸ್ ಇರೋದಿಲ್ಲ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೆ ಮತ್ತಷ್ಟು ವೀಡಿಯೋ ಸಿಗುತ್ತೆ.